ಇಷ್ಟೊತ್ತಿಗೆ ಬರಬೇಕಾಗಿತ್ತು ಸ್ವಾಮಿಗಳು. ಬರ್ತೀವಿ ನಿಮ್ಮ ಅಂತಕ್ಕೇನೆ ಅಂತ ಹೇಳಿದ್ರು. ಆದರೆ ಯಾಕೆ ಬರಲಿಲ್ಲ ಇಷ್ಟೊತ್ತಾದ್ರೂ? ನಾನು ಕಾಯ್ತಲೇ ಇದ್ದೀನಿ ಯಾವಾಗಿಂದನ. ಯಾಕೆ ಬರ್ತಾನೆ ಇಲ್ವಲ್ಲ? ಜಲ್ದ್ ಬಂದಿದೆ ಚೆನ್ನಾಗಿರೋದು. ಅತ್ತೆ ಅತ್ತೆ ಯಾಕತ್ತೆ ಇಲ್ಲಿ ನಿಂತಿದ್ದೀರಾ? ಯಾರೋ ಬರಬೇಕಾಗಿತ್ತು ಕಣೆ, ಅವ್ರನ್ನೇ ನೋಡ್ತಾ ಇದ್ದೀನಿ ಯಾವಾಗ ಬರ್ತಾರೆ ಅಂತಾನೆ. ಹೋಗಿ ನಿನ್ನ ಕೆಲಸ ನೀನು ನೋಡ್ಕೋ ಹೋಗಿ. ಹೌದಾ? ಯಾರು ಬರ್ತಾರತ್ತೆ? ಯಾರು ನೆಂಟ್ರಿಗಿಂಟ್ರಿ ಏನಾರು ಬರ್ತಾರ ನಮ್ಮ ಮನೆಗೆ? ಅದನ್ನೆಲ್ಲ ಕಟ್ಕೊಂಡು ನಿನ್ಗೆ ಏನೇ ಆಗಬೇಕು? ಯಾರಾದರೂ ಬರಲಿ, ಸುಮ್ಮನೆ ಹೋಗು. ರಾಮು ಎಲ್ಗೋದ? ಅವನೆಲ್ಲ ಆಟ ಆಡಕ್ಕೆ ಹೋಗಿದ್ದಾನತ್ತೆ. ಯಾಕತ್ತೆ? ಯಾಕೋ ಇಲ್ಲ, ಸುಮ್ಮನೆ ಕೇಳಿದೆ. ಎಲ್ಲಿ ಅವನು ನನ್ನ ಮಗ ಎಲ್ಲೋದ? ಅವ್ರು ಏನೋ ಸ್ವಲ್ಪ ಕೆಲಸ ಐತೆ ಅಂತೇಳಿ ಹೋದ್ರತ್ತೆ. ಯಾಕತ್ತೆ ಎಲ್ಲರನ್ನು ಕೇಳ್ತಾ ಇದ್ದೀರಾ? ಯಾಕೆ ಏನು ಬೇಕಾಗಿತ್ತು? ಯಾಕೆ ನಾನು ಕೇಳಬಾರ್ದ? ಸುಮ್ಮನೆ ಹೋಗು ಹೋಗು ಅಂತ ಹೇಳಿದೆ ತಾನೆ. ಇನ್ನ ಕೇಳ್ತಾಳೆ ಯಾಕೆ ಯಾಕೆ ಅಂತ. ಯಾಕಾದ್ರೂ ಆಗಲಿ ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗು. ಸರಿ ಅತ್ತೆ, ಆಯ್ತು, ಹೋಗ್ತೀನಿ ಬಿಡಿ. ಸ್ವಾಮಿಗಳೇ ಬಂದ್ರ? ನಿಮ್ ದಾರಿನೇ ಕಾಯ್ತಾ ಇದ್ದೆ ನಾನು ಇಷ್ಟೊತ್ತು. ಬರಿ ಬರಿ ಜಾಲ್ದು ಇದೆ. ಈ ಮನೆಯಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಹೌದು ಸ್ವಾಮಿಗಳೇ, ಈ ಮನೆಗೆ ದೆವ್ವದ ಕಾಟ ಐತಿ. ಅದಕ್ಕೇನೆ ನಿಮ್ಮನ್ನ ಕರ್ಸಿರೋದು. ಆ ದೆವ್ವ ನನಗೆ ಕಾಟ ಕೊಡಬಾರ್ದು. ಹಂಗೆ ಏನಾದ್ರೂ ಮಾಡಿ ದಿಗ್ಬಂಧನ ಹಾಕ್ಬಿಡಿ. ನೀನೇನು ಚಿಂತೆ ಮಾಡ್ಬೇಡ ಮಗಳೇ, ನಾನಿದ್ದೀನಲ್ಲ. ನಾನು ಬಂದಿದ್ಮೇಲೆ ಆ ದೆವ್ವ ಪೀಡೆ ಪಿಶಾಚಿ ಯಾವ್ದು ನಿಮ್ಮ ಮನೆ ಹತ್ರನೂ ಸುಳಿಯಲ್ಲ. ಹಂಗ್ ಮಾಡ್ತೀನಿ, ನೋಡ್ತಾ ಇರು. ನಮ್ಮನೆಗೆ ದೆವ್ವದ ಕಾಟನ? ಇದೇನಪ್ಪ ಇದು? ನಮ್ಮ ಅತ್ತೆಗೆ ನಿಂಗೆ ಇವ್ರು ಯಾರ ಮಂತ್ರವಾದಿನ ಕರ್ಸ್ಯಾವ್ರಿ? ದೆವ್ವದ ಕಾಟ ಐತೆ, ದೆವ್ವ ಓಡಿಸ್ರಿ ಅಂತಾನ. ಅಯ್ಯೋ ದೇವ್ರಿ, ನನಗೆ ಯಾವತ್ತೂ ಹಂಗ ಅನಿಸ್ಲೇ ಇಲ್ವಲ್ಲ. ಅತ್ತೆ ಅತ್ತೆ ಏನ್ ಹೇಳ್ತಾ ಇದಾರ ಅತ್ತೆ ಇವರು? ಯಾರು ಇವರು? ನಮ್ಮನೆಗೆ ದೆವ್ವದ ಕಾಟ ಐತಾ? ಕಣೆ, ನಮ್ಮನೆಗೆ ದೆವ್ವದ ಕಾಟ ಶುರುವಾಗೈತೆ. ಅದಕ್ಕೆ ಮತ್ತೀಗ ಇವ್ರನ್ನ ಕರ್ಸಿರೋದು. ಇವರು ಆ ದೆವ್ವನ ಓಡಿಸ್ಬಿಡ್ತಾರೆ. ನಮ್ಮನೆ ಕಡಿಕೆ ಸುಳಿಬಾರ್ದು. ಹಂಗ್ ಮಾಡ್ತೀವಿ ಅಂತ ಹೇಳಿದಾರೆ. ದುಡ್ಡು ಕೊಟ್ಟು ಬಂದಿದ್ದೆ, ಹೋಗಿ ಬರ್ರಿ ನಮ್ಮ ಅಂತಕ್ಕೆ. ಆ ದೆವ್ವನ ಓಡಿಸ್ರಿ, ನಮ್ಮ ಮನೆಗೆ ತಕ್ಕೆ ಬರಬಾರ್ದು. ಆ ದೆವ್ವ ನನಗೆ ಕಾಟ ಕೊಡಬಾರ್ದು ಅಂತ ನಾ ಹೇಳಿದ್ದೆ. ಅದಕ್ಕೆ ಬಂದೇವ್ರೆ ಸ್ವಾಮಿಗಳು. ನಿನ್ಗೇನು ಅರ್ಥ ಆಗಲ್ಲ, ಸುಮ್ಮನೆ ಹೋಗು ನೀನು ಒಳಕ್ ಹೋಗಿ. ಅದೇನ ಕೆಲಸ ಇದ್ರೆ ಮಾಡ್ಕೆ ಹೋಗಿ. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಅಲ್ಲತ್ತೆ, ದೆವ್ವದ ಕಾಟ ನನಗೇನು ಆ ಥರ ಅನುಭವ ಯಾವತ್ತೂ ಆಗಿಲ್ಲಪ್ಪ. ದೆವ್ವ ಗಿವ್ವ ಐತೆ ಈ ಮನೆಗೆ, ಈ ಮನೆ ತಕ್ಕ ಬರುತ್ತೆ ದೆವ್ವ ಅಂತ ಅನ್ನಿಸ್ತಾನೆ ಇಲ್ವಲ್ಲ. ನಿಮ್ಗೆ ಯಾವಾಗತ್ತೆ ಕಾಣಿಸ್ತು ದೆವ್ವ? ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ? ಹ್ಞೂ ಕಣೆ, ಅದು ಅದು ಅಯ್ಯೋ ಹೆಂಗೆ ಹೇಳೋದು ಇವಳಿಗೆ? ನಿನಗೇನು ಅರ್ಥ ಆಗಲ್ಲ, ಸುಮ್ಮನೆ ಹೋಗಿ. ಅನುಭವಿಸಿರೋಳಿಗೆ ನನಗೆ ಗೊತ್ತೈತಿ, ನಿನಗೇನು ಗೊತ್ತು? ನಿನಗೂ ಕಾಟ ಕೊಟ್ಟಿದ್ರೆ ಗೊತ್ತಾಗೋದು. ಅಲ್ಲ ಕಣತೆ, ಯಾರಾದ್ರೂ ಸಂಬಂಧಿಕರು ಇಲ್ಲಾಂದ್ರೆ ಈ ಮನೆಗೆ ಯಾರಾನ ಸತ್ತೋಗಿದ್ರೆ ಅವರು ದೆವ್ವ ಆಗಿ ಏನಾದ್ರೂ ನೀವು ಅವ್ರಿಗೆ ಕಾಟ ಕೊಟ್ಟಿದ್ರೆ ಕಾಟ ಕೊಡ್ಬೇಕು. ಯಾವ ದೆವ್ವ ನಿಮಗೆ ಕಾಟ ಕೊಡುತ್ತೆ? ನಿಮ್ಗೆ ಯಾಕೆ ಕಾಟ ಕೊಡ್ತೈತೆ? ಅವ್ರೇನಾದ್ರೂ ದೆವ್ವ ಆಗಿರೋರು ನಿಮ್ಗೆ ಏನಾನ ಗೊತ್ತಾ ಯಾರು ಅಂತಾನ? ನಿನಗೇನೆ ಗೊತ್ತು? ಅನುಭವಿಸಿರೋಳು ನಾನು, ನನಗೆ ಗೊತ್ತೈತೆ. ಸ್ವಾಮಿಗಳು ಬಂದೇವ್ರಿ, ಅವರೆಲ್ಲ ನಾ ದೆವ್ವನ ಓಡಿಸ್ತಾರೆ. ನಿನಗೆ ಈ ಕತೆ ಬೇಡ, ಸುಮ್ಮನೆ ನಿಂತ್ಕ ಇಲ್ಲಾಂದ್ರೆ ಒಳಗೆ ಹೋಗ್ತಾ ಇರು. ಸ್ವಾಮಿಗಳೇ, ನೀವು ನಿಮ್ಮ ಕೆಲಸ ನೀವು ಮಾಡಿ. ಸರಿಯಮ್ಮ, ನಾನು ಒಂದ್ಸಲ ನಿಮ್ಮ ಮನೇನ ಸುತ್ತಾಡ್ಕೊಂಡ್ ಬರ್ತೀನಿ. ಯಾವ ದುಷ್ಟಶಕ್ತಿ ನಿಮಗೆ ಕಾಟ ಕೊಡ್ತಾ ಐತೆ ಅಂತ ಹೇಳಿ ನೋಡ್ಕೊಂಡ್ ಬರ್ತೀನಿ. ನಾನು ಈ ಇದೈತಲ್ಲ ಪವಿತ್ರ ಜಲ ಗಂಗೆ, ಅದನ್ನ ಪ್ರೋಕ್ಷಣೆ ಮಾಡ್ಕೊಬತ್ತೀನಿ ನಿಮ್ಮ ಮನೆ ಸುತ್ತನ. ಅವಾಗ ಯಾವ ದೇವದ ಕಾಟನೂ ಇರಲ್ಲ ನಿಮ್ಮ ಮನೆಗೆ. ಅವಾಗ ನೆಮ್ಮದಿಯಾಗಿರ್ಬೋದು ನೀವು. ಸರಿ ಸ್ವಾಮಿಗಳೇ, ಹಂಗೆ ಮಾಡ್ರಿ. ಹೋಗ್ರಿ ಜಲ್ದು ನೋಡ್ಕೊಂಬರೋಗ್ರಿ. ಆ ದುಷ್ಟಶಕ್ತಿನ ಈ ಮನೆ ಕಡೆ ಸುಳಿಬಾರ್ದು. ಹಂಗೆ ದಿಗ್ಬಂಧನ ಹಾಕ್ಬಿಡ್ರಿ. ನನ್ ತಕ್ಕಂತೂ ನನ್ನ ಕಣ್ಣಿಗಂತೂ ಕಾಣಿಸ್ಲೇಬಾರ್ದು ಅದು ದೆವ್ವ. ಸರಿ ತಾಯಿ, ನೀವೇನು ಚಿಂತೆ ಮಾಡಬೇಡ್ರಿ, ನಾನು ಬಂದಿದ್ದೀನಲ್ಲ. ನಿಮ್ಮ ಸಮಸ್ಯೆನ ನಾನು ಖಂಡಿತ ಬಗೆಹರಿಸ್ತೀನಿ. ನೀವೇನು ಚಿಂತೆ ಮಾಡ್ಬೇಕು ಹೋಗ್ಬೇಡಿ, ಎದ್ರಕಮಕ್ ಹೋಗ್ಬೇಡಿ, ಧೈರ್ಯವಾಗಿರಿ. ನಾನು ಇದ್ದೀನಲ್ಲ. ಸರಿ, ನಾನು ಒಂದು ಸುತ್ತಾಡ್ಕೊಂಡ್ ಬರ್ತೀನಿ. ಇಲ್ಲೇ ನಿಂತ್ಕೊಂಡಿರಿ ನೀವು. ಸರಿ ಸ್ವಾಮಿಗಳೇ. ಏನೇ ರಾಧಾ, ಹಂಗ್ ನೋಡ್ತಾ ಇದ್ಯಲ್ಲ, ಹೋಗು ನೆಲ ವರ್ಸೋಗಿ ಹೋಗಿ. ಸ್ವಾಮಿಗಳಿಗೆ ಊಟಕ್ಕೆ ಇಕ್ಬೇಕು ನಾವು. ಅವರೆಲ್ಲ ದಿಗ್ಬಂಧನ ಹಾಕಿ ಬಂದ್ಮೇಲೆ ಅಡುಗೆ ಮಾಡಿ ಊಟಕ್ಕೆ ಇಕ್ಬೇಕು. ನೀನು ಹೋಗಿ ಊಟಕ್ಕೆ ಒಂದ್ಸೋಗಿ ಹೋಗಿ. ಅವರಿಗೆ ಬಂದ ತಕ್ಷಣ ಊಟಕ್ಕೆ ಇಕ್ಬೇಕು. ಸರಿ ಅತ್ತೆ, ಆಯ್ತು. ಹೋಗು. ಓಹೋ, ನಿನ್ ಕಾಪಾಡಕ್ಕೆ ಅವಳು ಬಂದವಳಂತೆ. ಅವಳು ದೊಡ್ಡಾಳು, ರೊಕ್ಕಮೇಣಿ. ಇನ್ ಮುಂದಕ್ಕೆ ಹೆಂಗ್ ಬತ್ತಾಳೋ ನಾನು ನೋಡ್ತೀನಿ. ಓಹೋ, ನನಗೆ ಎದುರ್ಸಾಕ್ ಬತ್ತಾಳೆ ದೆವ್ವ ಆಗ್ಬಿಟ್ಟೆ ನಾನು. ಅವಳಿಗಿನ ದೊಡ್ಡ ದೆವ್ವ. ಈಗ ಬರ್ಲಿ, ಹೆಂಗ್ ಬತ್ತಾಳೆ ನೋಡ್ತೀನಿ. ಎಲ್ಲಿದ್ಯೇ? ರುಕ್ಕು ಬಾ, ಇವಾಗ ಬಾ. ಸ್ವಾಮಿಗಳು ಬಂದಾರೆ, ಇವ್ರ ಮುಂದೆ ತೋರ್ಸ್ ಬಾ ನಿನ್ನ ಆಟನ. ನನ್ ತಗಲ್ಲ ತೋರ್ಸೋದು ನಿನ್ನ ಆಟನ. ನನಗೆ ಎದುರ್ಸಕ್ ಬತ್ತೀನಿ. ಬಾರಿ ಬತ್ತಿದ್ದೆ. ಓಹೋ, ರಾಮುಗೂ ರಾಧಾಗೂ ಏನು ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ರೆ ನಾನು ನಿನ್ನ ವಿಚಾರಿಸ್ಕೊಂತೀನಿ ಅಂತ ಹೇಳೋದಲ್ಲಿ ನನಗೆ ಎದುರ್ಸೋಗ್ತೀಯ. ಬಾರಿ, ಇವಾಗ ಧೈರ್ಯ ಇದ್ರೆ ಈಗ ಬಂದು ತೋರ್ಸು. ನೋಡ್ತೀನಿ.
ರೊಕ್ಕು ಇಲ್ಲ ಪುಕ್ಕು ಇಲ್ಲ ಇನ್ನೊಂದ್ಸಲ ನನಗೆ ಏನನ್ನ ಕಾಟ ಕೊಡಕ್ ಬಂದ್ರೆ ನಿನಗೆ ಏನು ಇಲ್ಲ ನಿನ್ ಮಗುಗೂ ರಾಧಗುನು ಸರಿಯಾಗಿ ಮಾಡ್ತೀನಿ ಅಜ್ಜಿ ಅಜ್ಜಿ ಯಾಕಜ್ಜಿ ಅಮ್ಮಯ್ಯ ಬೈತಾ ಇದ್ಯಾ ನಮ್ಮ ಅಮ್ಮಯ್ಯನ ಯಾಕೆ ಹೇಳ್ತಾ ಇದ್ಯಾ ಅಜ್ಜಿ ಅಮ್ಮಯ್ಯ ಇಲ್ಲ ತಾನೇ ನಮ್ಮ ಅಮ್ಮಯ್ಯನ ಹೆಸರು ಯಾಕೆ ಹೇಳ್ತಾ ಇದ್ಯಾ ನಮಗೆ ಯಾಕೆ ನೀನ್ ಕಾಟ ಕೊಡ್ತೀಯಾ ನನಗೂ ರಾಧಾ ಮಗುನು ರಾಮು ನೀನ್ ಯಾವಾಗ್ಲೂ ಬಂದೆ ಅದೇ ಅಜ್ಜಿ ನೀನು ನಮ್ಮ ಅಮ್ಮಯ್ಯನ ಬೈತಿದ್ದಲ್ಲ ರುಕ್ಕು ಪುಕ್ಕು ಅಂತ ಅವಾಗ್ಲೇ ಬಂದೆ ಯಾಕೆ ಅಜ್ಜಿ ಅಮ್ಮಯ್ಯ ಬೈತಾ ಇದ್ಯಾ ರಾಧಾ ಮಗುಗೆ ಕಾಟ ಕೊಡ್ತೀಯಾ ಅಜ್ಜಿ ನಿಮಗಲ್ಲ ಕಣೋ ಹೇಳಿದ್ ನಾನು ಅದು ದೆವ್ವ ನಮ್ಮನೆಗೆ ದೆವ್ವ ಹಿಡ್ಕಣೈತಿ ಅದಕ್ಕೇನೆ ಆ ದೆವ್ವಗೆ ಬೈತಿದ್ದೆ ಅಷ್ಟೇನೆ ನಿಮಗೆ ಯಾಕಪ್ಪ ಕಾಟ ಕೊಡೋಣ ನಿನ್ಗೂ ರಾಧಗುನು ಚೆನ್ನಾಗಿ ನೋಡ್ಕೊಂತ ಇದ್ದೀನಲ್ಲ ಇನ್ಮೇಲೆ ನೀನು ಅವಳ ಜೊತೆಗೆ ಮನಿಕೊಂಡು ಅವಳ ಜೊತೆಗೆ ಊಟ ಮಾಡಿವಂತೆ ಹೋಗು ಹೋಗು ಒಳಕ್ಕೆ ಹೋಗು ಸ್ವಾಮಿಗಳೇ ಪ್ರೋಕ್ಷಣೆ ಮಾಡಿದ್ರ ನಮ್ಮ ಮನೆ ಸುತ್ತಾನ ದಿಗ್ಬಂಧನ ಹಾಕಿದ್ರ ಆ ದೆವ್ವ ಮತ್ತೆ ನಮ್ಮ ಮನೆ ಕಡೆಗೆ ಬರಲ್ಲ ತಾನೆ ಇಲ್ಲಮ್ಮ ನಾನು ಈ ಪವಿತ್ರ ಗಂಗೆನ ಪ್ರೋಕ್ಷಣೆ ಮಾಡಿದ್ದೀನಿ ನಿಮ್ಮ ಮನೆ ಸುತ್ತಾನ ಇನ್ಮೇಲೆ ನಿಮಗೆ ಯಾವ ದೆವ್ವದ ಕಾಟನೂ ಇರಲ್ಲ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಲ್ಲ ಸ್ವಾಮಿಗಳೇ ರಾತ್ರಿ ಹೊತ್ನಾಗ ಏನೋ ನಾವು ಹೊರಗಡೆಗೆ ಹೋಗಂಗಾದ್ರೆ ಒಂದ ಮಾಡಕ್ ಹೋಗಂಗಾದ್ರೆ ಬಂದಾಗ ಏನಾದ್ರು ಬಂದ್ರೆ ಮನೆಯಿಂದ ಹೊರಕ್ ಬಂದಾಗ 4 ನಿಂಬೆಹಣ್ಣು ನಾನು ಮಂತ್ರಿಸ್ಕೊಂಡು ತಗೊಂಬಂದಿದ್ದೀನಿ ಮನೆ ಸುತ್ತ ಊಣು ಅಂತಾನ ಆದ್ರೆ ರಾತ್ರಿ ಹೊತ್ನಾಗ ನೀನೇನಾದ್ರೂ ಹೊರಗಡೆಗೆ ಬರಬೇಕು ಅಂತಂದ್ರೆ ಇನ್ನೊಂದು ನಿಂಬೆಹಣ್ಣು ತಂದ್ಕೊಡ್ತೀನಿ ನಿಂಬೆಹಣ್ಣು ತಂದ್ಕೊಡ್ತೀನಿ ಮಂತ್ರಿಸಿ ಆ ನಿಂಬೆಹಣ್ಣ ಕೈಯಾಗ ಹಿಡ್ಕೊಂಡೆ ನೀನು ಬರಬೇಕು ಈ ಮನೆ ಸುತ್ತನ 10 ಅಡಿ ಸುತ್ತನ ಆ ದೆವ್ವ ಸುಳಿಯಲ್ಲ 10 ಅಡಿಗಿಂತ ಜಾಸ್ತಿ ಆ ಕಡೆಗೆ ಹೋದ್ರೆ ಅದು ನಿಮಗೆ ಕಾಟ ಕೊಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ರಾತ್ರಿ ಹೊತ್ನಾಗ ಹೊರಗಡೆ ಬರಕ್ ಹೋಗ್ಬೇಡಿ ಒಂದು ಸ್ವಲ್ಪ ದಿನ ಸರಿ ಆಯ್ತು ಸ್ವಾಮಿಗಳೇ ನೀವ್ ಹೇಳ್ದಂಗೆ ಆಗ್ಲಿ ಆ ನಿಂಬೆಹಣ್ಣು ಕೊಡ್ರಿ ಮನೆ ಸುತ್ತನ ಉಣ್ತೀನಿ 4 ಮೂಲೆಕ್ಕೂ 4 ನಿಂಬೆಹಣ್ಣ ಸರಿ ಆಯ್ತು ನಾನು ಇನ್ನೊಂದು ನಿಂಬೆಹಣ್ಣ ತಂದ್ಕೊಡ್ತೀನಿ ಈಗ ನಿಮ್ಮ ಮನೆಗೆ ಏನಾದರೂ ನಿಂಬೆಹಣ್ಣಿದ್ರೆ ಕೊಡಿ ಅದನ್ನ ಒಂದು ಸ್ವಲ್ಪ ಮಂತ್ರ ಹಾಕಿ ಕೊಡ್ತೀನಿ ಏನಾದರೂ ಹೊರಗಡೆಗೆ ಬರಬೇಕು ಅಂತಂದ್ರೆ ಆ ನಿಂಬೆಹಣ್ಣು ಕೈಯಾಗ ಹಿಡ್ಕೊಂಡೇ ಬರ್ರಿ ನೀವು ಅವಾಗ ಯಾವ ದೇವ ಪೀಡೆ ಪಿಶಾಚಿನೂ ನಿಮಗೆ ತೊಂದರೆ ಕೊಡಲ್ಲ ಸರಿ ಸ್ವಾಮಿಗಳೇ ಇರ್ರಿ ಈಗಲೇ ತಂದ್ಕೊಡ್ತೀನಿ ಇನ್ನೊಂದು ನಿಂಬೆಹಣ್ಣ ರಾಮು ಹೋಗಿ ಅಲ್ಲಿ ರಾಧಂತಾಗೆ ಇನ್ನೊಂದು ನಿಂಬೆಹಣ್ಣು ಕೊಡ್ಬೇಕಂತೆ ಅಜ್ಜಿ ಹೇಳ್ತು ಅಂತ ಹೇಳಿ ಇಸ್ಕೊಂಬರಾಗ ಹೋಗಿ ಒಳಗಿರ್ಬೇಕು ಯಾರಾದ್ರೂ ಆಗಿರ್ಲಿ ನಿಂಬೆಹಣ್ಣು ಇಸ್ಕೊಂಬರಾಗು ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ಹೋಗು ನಿಂಬೆಹಣ್ಣು ಇಸ್ಕೊಂಬರಾಗು ಹೋಗಿ ಹೋಗಜ್ಜಿ ನೀನೇ ಹೋಗಿ ಇಸ್ಕೊಂಬರಾಗು ನಾನು ಇಸ್ಕೊಂಬರಲ್ಲಪ್ಪ ನನಗೆ ಭಯವಾಗ್ತೈತಿ ಇವ್ರನ್ನ ನೋಡಿ ಹಂಗೇನೆ ಅವ್ರು ನೋಡಿ ಹೆದರಿಕೆ ಬೇಡ ಕಣೋ ಹೆದರಿಕೆ ಬೇಕಾಗಿರೋದು ನಿಮ್ಮಮ್ಮಯ್ಯಗೆ ನಮ್ಮಮ್ಮಯ್ಯಗ ಯಾಕಜ್ಜಿ ನಮ್ಮಮ್ಮ ಏನ್ ಮಾಡ್ತು ಯಾಕೆ ಅಂದ್ರೆ ದೆವ್ವಾಗಿ ಕಾಟ ಕೊಡ್ತಾ ಇದ್ದಾಳಲ್ಲ ನಿಮ್ಮಮ್ಮಯ್ಯ ನನಗೆ ಅದಕ್ಕೇನೆ ನಮ್ಮಮ್ಮ ಏನ್ ದೆವ್ವ ಆಗಿಲ್ಲ ನೀನ್ ಸುಳ್ಳು ಹೇಳ್ತೀಯ ನಮ್ಮಮ್ಮಯ್ಯ ಒಳ್ಳೆಯವಳಾಗಿದೆ ನನಗೆ ಯಾಕೋ ಕಾಟ ಕೊಡ್ತಾ ಇದ್ದಾಳೆ ದೆವ್ವಾಗಿ ಬಂದು ಹೋಗೋ ಹೋಗತ್ಲಾಗೆ ರಾಧನ್ನ ಕರಿತೀನಿ ರಾಧಾ ಒಂದ್ ನಿಂಬೆಹಣ್ಣು ತಾಂಬಾರ ಇಲ್ಲಿ ಮನೆಯಾಗಿದ್ರೆ ಏನು ಕತೆ ನಿಂಬೆಹಣ್ಣು ತಗೊಳ್ಳಿ ನಮ್ಗಳು ಬಂದಿದ್ದಾರೆ ಕೊಡಿಲಿ ಆ ದೆವ್ವನ ಓಡಿಸ್ತಾರೆ ಅದನ್ನ ನಿಂಬೆಹಣ್ಣ ಮಂತ್ರಿಸ್ಕೊಡ್ತಾರಂತೆ ಇನ್ನೊಂದು ನಿಂಬೆಹಣ್ಣ ತರದ ಮಾರ್ಕ್ ಬಿಟ್ಟವ್ರೆ 4 ಸಾಕು ಅಂತ ಬಂದಿದ್ದಾರೆ ಅದಕ್ಕೆ ಕೊಡಿಲಿ ತಗೊಳ್ಳಿ ಸ್ವಾಮಿಗಳೇ ಇದನ್ನ ಮಂತ್ರಿಸ್ಕೊಡ್ರಿ ರಾತ್ರಿ ಹೊತ್ನಾಗ ಏನಾದ್ರೂ ಹೊರಗಡೆಗೆ ಬಂದ್ರೆ ನಾನು ಈ ನಿಂಬೆಹಣ್ಣು ಹಿಡ್ಕೊಂಡೇ ಬರ್ತೀನಿ ಸರಿ ತಾಯಿ ಆಯ್ತು ಕೊಡಿ ಇಲ್ಲಿ ಈ ನಿಂಬೆಹಣ್ಣು ತಗೊಂಡೋಗಿ 4 ಮೂಲೆಕ್ಕೂ ಉಣ್ಕೊಂಬನ್ನಿ ಹೋಗಿ ಸರಿ ಸ್ವಾಮಿಗಳೇ ಆಯ್ತು 4 ಮೂಲೆಕ್ಕೂ ಉಣ್ ಬರ್ತೀನಿ ಮನೆಯಿಂದಕ್ಕೆ ನೀವು ಹಂಗೆ ಇದನ್ನ ಮಂತ್ರಿಸ್ಬಿಟ್ಟು ಒಳಗಡೆ ಹೋಗಿರಿ ನನ್ನ ಸೊಸೆ ಊಟಕ್ಕೆ ಇಕ್ತಾಳೆ ಊಟ ಮಾಡ್ಕೊಂಡು ಹೋಗಿವ್ರಂತೆ ನೀವು ಸರಿ ತಾಯಿ ಆಯ್ತು ಹಂಗೆ ಆಗ್ಲಿ ಹೋಗಿ ನೀವು ಜಲ್ದಿ ಹೋಗಿ ಆ ನಿಂಬೆಹಣ್ಣ ಕೈ ಮುಗಿದ್ಬಿಟ್ಟು ನೆಲ ದೊಗೆದ್ಬಿಟ್ಟು ಅದ್ರೊಳಗಡೆ ಊದ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಆ ನಿಂಬೆಹಣ್ಣ ತೆಗಿಯಕ್ಕೆ ಹೋಗ್ಬಾರ್ದು ಹಂಗೇನಾದ್ರೂ ನೀವು ತೆಗೆದ್ರೆ ಮತ್ತೆ ನಿಮಗೆ ಆ ದೆವ್ವದ ಕಾಟ ಶುರುವಾಗುತ್ತೆ ನೋಡಿ ನಿಂಬೆಹಣ್ಣು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ನಾಯಿ ಪಾಯಿ ಏನು ದಗಿಬಾರ್ದು ಆ ಥರ ಮುಚ್ಚಬೇಕು ಒಳಕನ ಹೋಗಿ ಮುಚ್ಕೊಂಬನ್ನಿ ಜಲ್ದಿ ಹೋಗಿ ಸರಿ ಸ್ವಾಮಿಗಳೇ ಹಂಗೆ ಮಾಡ್ತೀನಿ ಯಾರು ದೊಗದ್ರೂ ಸಿಗ್ದಂಗೆ ಆ ಅಳಕನ ಓತಿಟ್ಟು ಬರ್ತೀನಿ ರಾಧಮ್ಮ ಯಾರು ಇವರು ನನಗೆ ಭಯವಾಗ್ತೈತಿ ಇವ್ರನ್ನ ನೋಡಿದ್ರೆ ಯಾಕೆ ಹಿಂಗೈದಾರೆ ಇವರು ಏನೋ ದೆವ್ವದ ಕಾಟ ಶುರುವಾಗೈತಂತೆ ನಮ್ಮ ಮನೆಗೆ ಅದಕ್ಕೇನೆ ನಿಮ್ಮ ಅಜ್ಜಿ ಇವ್ರನ್ನ ಕರ್ಸಿದ್ದಾರೆ ಸ್ವಾಮಿಗಳನ್ನ ಆ ದೆವ್ವನ ಓಡಿಸ್ಲಿ ಅಂತ ಹೇಳಿ ಏನು ಎದ್ರಕಮಕ್ ಹೋಗ್ಬೇಡ ಅವರು ನಮ್ಮಂಗೆ ಮನುಷ್ಯನೇ ಅವ್ರೊಂದ್ ಸ್ವಲ್ಪ ನೋಡಕ್ಕೆ ಒಂಥರ ಇದಾರೆ ಅಷ್ಟೇನೆ ನಡಿ ನಿಂಗೆ ಊಟಕ್ಕೆ ಕೊಡ್ತೀನಿ ನೀನು ಇಲ್ಲಿರ್ಬೇಡ ಎದ್ರಕಂತಿ ಯಾರನ್ನ ನೋಡಿರಿ ನೀವು ಬನ್ನಿ ರಾಧಮ್ಮ ಊಟಕ್ಕೆ ಕೊಡ್ರಿ ನಾನು ಊಟ ಮಾಡ್ತೀನಿ ಸರಿ ಆಯ್ತು ನಡಿ ಒಳಕ್ಕೆ ಇಕ್ಕೊಡ್ತೀನಿ ಸ್ವಾಮಿಗಳೇ ನಿಮ್ದೆಲ್ಲ ಕೆಲಸನ ಮುಗಿಸ್ಬಿಟ್ಟು ಒಳಗಡೆ ಬನ್ನಿ ಊಟಕ್ಕೆ ಜೋಡಿಸ್ತೀನಿ ಸರಿ ತಾಯಿ ಆಯ್ತು ಬರ್ತೀನಿ ಈ ನಿಂಬೆಹಣ್ಣ ಮಂತ್ರಿಸ್ಬಿಟ್ಟು ಕೊಡ್ತೀನಿ ನಿಮ್ಮ ಅತ್ತೆ ಹತ್ರ ನೀವೇನಾದ್ರೂ ಹೊರಗಡೆ ಬರಬೇಕು ಅಂತಂದ್ರೂ ನೀವು ಹಿಡ್ಕೊಂಬನ್ನಿ ಆ ದೆವ್ವ ಯಾರ ಕಣ್ಣಿಗೂ ಬೀಳಲ್ಲ ಅವಾಗ ನಿಂಬೆಹಣ್ಣು ಇಲ್ಲದೆ ಬಂದ್ರೆ ಈ ಕಣ್ಣಿಗೆ ಆ ದೆವ್ವ ಕಂಡು ಬಿಡುತ್ತೆ ನಿಮ್ಗೆ ಕಾಟ ಕೊಡಕ್ ಶುರು ಆಗುತ್ತೆ ಅವಾಗ ಸರಿ ಸ್ವಾಮಿಗಳೇ ಹಂಗೆ ಆಗ್ಲಿ
ನಮ್ಗಳೇ 4 ಮೂಲಕ್ಕೂ ಆ ಆಳಕನ ತೆಗೆದು ಊತಿಟ್ಟು ಬಂದಿದ್ದೀನಿ. ಈಗ ಆ ನಿಂಬೆಹಣ್ಣ ಮಂತ್ರಿಸಿ ಕೊಡ್ರಿ ನನಗೆ. ರಾತ್ರಿ ಹೊತ್ತು ನಂಗೆ ಏನಾದರೂ ಹೊರಕ್ಕೆ ಬಂದರೆ ಅದನ್ನ ಹಿಡ್ಕೊಂಡ್ ಬರ್ತೀನಿ. ಸರಿ ತಾಯಿ, ಆಯ್ತು, ಮಂತ್ರಿಸ್ಕೊಡ್ತೀನಿ. ನಿಂಬೆಹಣ್ಣು ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬರಕ್ಕೆ ಹೋಗ್ಬೇಡಿ. ಹಾಂ, ಆದಿಶಕ್ತಿ ಪರಾಶಕ್ತಿ ಓಂ ರಾಮ್ ರೀಂ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.